ಏಕ್ ಮಾರ್ ದೋ ತುಕಡ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಇತ್ತೀಚೆಗೆ ಪದೇ ಪದೇ ಕೇಳ್ಬರ್ತಿರುವಂತಹ ಡೈಲಾಗ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಯಾವಾಗ ಹೋಗ್ತಾರೆ, ಅವರು ದೆಹಲಿಗೆ ಹೋದ್ರೆ ಏನಾಗುತ್ತೆ, ರಾಹುಲ್ ಗಾಂಧಿ ಅವ್ರ ಜೊತೆ ಸಿದ್ದರಾಮಯ್ಯ ಏನ್ ಮಾತಾಡ್ತಾರೆ, ನಾಯಕತ್ವ ಬದಲಾವಣೆಯ ವಿವಾದ ಬಗೆಹರಿಯುತ್ತಾ, ಅಥವಾ ಸಚಿವ ಸಂಪುಟ ಪುನರಚನೆ ಮೂಲಕವೇ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಡ್ಲಿಕ್ಕೆ ಹೊರಟಿದಾರಾ? ಹೀಗೆ ಕಾಂಗ್ರೆಸ್ ಒಳಗೆ ನಡೀತಿರುವಂತಹ ಪವರ್ ಗೇಮ್ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ನಾನಾ ರೀತಿಯ ಪ್ರಶ್ನೆಗಳು ಕೂಡ ಕೇಳ್ಬರ್ತಿದ್ದಾವೆ. ಅದಕ್ಕೆಲ್ಲ ಸಿದ್ದರಾಮಯ್ಯ ಪಾಳ್ಯದವರು ಕೊಡ್ತಿರುವಂತಹ ಒನ್ ಲೈನ್ ಆನ್ಸರ್ ಏಕ್ ಮಾರ್ ದೋ ತುಕಡ. ಪೂರ್ತಿ ಮಾಹಿತಿಗಾಗಿ ಕಡೆಯವರೆಗೂ ವಿಡಿಯೋವನ್ನು ನೋಡಿ. ಇನ್ನೂ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಮುಂದಿನ ವಾರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ, ಅಥವಾ ದೆಹಲಿ ನಾಯಕರೇ ಸಿದ್ದರಾಮಯ್ಯ ಅವರನ್ನ ಕರೆಸಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಈ ಭೇಟಿಯಲ್ಲಿ 3 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದು. ಒಂದು, ನಾಯಕತ್ವ ಬದಲಾವಣೆ ವಿಷಯ. ಎರಡನೇದು, ಸಂಪುಟ ಪುನರಚನೆಯ ವಿಷಯ. ಮೂರನೇದು, ವಿಧಾನ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ವಿಷಯ. ಇವುಗಳ ಪೈಕಿ ಮುಖ್ಯವಾದದ್ದು ಯಾವುದು ಅಂದ್ರೆ ನಾಯಕತ್ವ ಬದಲಾವಣೆ ವಿಷಯ. ಈ ಸಲ ಸ್ವತಃ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಬಗ್ಗೆ ಇರುವಂತಹ ಗೊಂದಲವನ್ನ ಬಗೆಹರಿಸಿ ಅಂತ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿಯ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಎದುರುಗಡೆ ಕಡ್ಡಿ ಮುರಿದಂತೆ ಅತ್ಯಂತ ಸ್ಪಷ್ಟವಾಗಿ ಕೇಳ್ತಾರೆ ಅನ್ನೋದು ಸಿದ್ದರಾಮಯ್ಯ ಅವರ ಆಪ್ತರ ಅಭಿಪ್ರಾಯ. ಏಕ್ ಮಾರ್ ದೋ ತುಕಡ ಎನ್ನೋ ರೀತಿಯಲ್ಲಿ ನಾನು ರಾಹುಲ್ ಗಾಂಧಿ ತೀರ್ಮಾನಕ್ಕೆ ಬದ್ಧ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ, ನೀವು ಮಾತ್ರ ನಾಯಕತ್ವ ಬದಲಾವಣೆ ಬಗ್ಗೆ ಇರುವಂತಹ ಗೊಂದಲಗಳನ್ನ ಬಗೆಹರಿಸಲೇಬೇಕು ಅಂತ ಖಡಕ್ ಆಗಿ ಹೇಳಲಿಕ್ಕೆ ಸಿದ್ದರಾಮಯ್ಯ ನಿಶ್ಚಯ ಮಾಡಿದರಂತೆ. ಒಂದೇ ಹೊಡೆತದಲ್ಲಿ ಎಲ್ಲ ಗೊಂದಲಗಳಿಗೆ ಅಂತ್ಯ ಆಡಬೇಕು ಎನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಈ ರೀತಿಯಾಗಿ ಖಡಕ್ ಆಗಿ ಮಾತಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಅವರ ಬೆಂಬಲಿಗರು ಹೇಳ್ತಿದ್ದಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಎನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಇದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯ ಆಲೋಚನೆ ಮಾಡಿದಾರಂತೆ ಮತ್ತು ನಿರ್ಧಾರವನ್ನು ಕೂಡ ಮಾಡಿದಾರಂತೆ. ನನ್ನ ನಂತರ ಇಂಥವರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಷರತ್ತು ಹಾಕ್ತಾರೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಆಪ್ತರು ಹೇಳ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು? ಸದ್ಯಕ್ಕೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಕೇಳ್ಬರ್ತಿರುವಂತಹ ಒನ್ ಅಂಡ್ ಓನ್ಲಿ ಹೆಸರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರದು. ಪರಮೇಶ್ವರ್ ದಲಿತ ನಾಯಕ, ಅನುಭವ ಇರುವಂತಹ ನಾಯಕ. ಇವರ ಪಕ್ಷ ನಿಷ್ಠೆಯನ್ನ ಯಾರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲಂತಹ ಸಾಮರ್ಥ್ಯ ಇರುವ ನಾಯಕ. ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲೆ, ಪಕ್ಷವನ್ನ ಸಂಘಟಿಸಬಲ್ಲೆ, ಅಧಿಕಾರಕ್ಕೆ ತರಬಲ್ಲೆ ಅನ್ನುವಂಥದ್ದನ್ನ ಸಾಬೀತು ಮಾಡಿರುವಂತಹ ನಾಯಕ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಹೆಸರನ್ನ ಪ್ರಪೋಸ್ ಮಾಡ್ತಾರೆ. ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ಗೆ 2 ರೀತಿಯಲ್ಲಿ ದೊಡ್ಡ ರಾಜಕೀಯ ಲಾಭ ಆಗುತ್ತೆ. ಮೊದಲನೇದು, ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ನೀಡಿದ ಪಕ್ಷ ಕಾಂಗ್ರೆಸ್ ಎನ್ನುವಂತ ಸಂದೇಶ ಹೋಗುತ್ತೆ. ಎರಡನೇದು, ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಬಗ್ಗೆ ಬರೀ ಮಾತಾಡಲ್ಲ, ಸಾಮಾಜಿಕ ನ್ಯಾಯವನ್ನ ಪಾಲಿಸುತ್ತೆ ಎನ್ನುವಂತ ಸಂದೇಶ ಕೂಡ ಹೋಗುತ್ತೆ. ಅದರ ಕ್ರೆಡಿಟ್ ಕೂಡ ಸಿಗುತ್ತೆ. ವೈಯಕ್ತಿಕವಾಗಿ ತಮಗೂ ಈ ಕ್ರೆಡಿಟ್ ಸಿಗುತ್ತೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕ್ರೆಡಿಟ್ ಸಿಗುತ್ತೆ. ಅದರಿಂದಾಗಿ ರಾಹುಲ್ ಗಾಂಧಿ ನನ್ನ ಪ್ರಸ್ತಾಪವನ್ನ ಒಪ್ಕೊಳ್ಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರವಂತೆ. ಸಿದ್ದರಾಮಯ್ಯ ಅವರ ಪ್ರಪೋಸಲ್ ಅನ್ನ ರಾಹುಲ್ ಗಾಂಧಿ ಅವರು ಒಪ್ಪಬಹುದು ಅಥವಾ ಒಪ್ಪದೇನೂ ಇರಬಹುದು. ಒಂದು ವೇಳೆ ರಾಹುಲ್ ಗಾಂಧಿ ಅವರು ನಾಯಕತ್ವ ಬದಲಾವಣೆ ಬೇಡ, ನೀವೇ ಮುಂದುವರಿರಿ ಅಂತ ತೀರ್ಮಾನ ಮಾಡಿದ್ರೆ, ಹಾಗೆ ಹೇಳಿದ್ರೆ, ಆಗ ಸಿದ್ದರಾಮಯ್ಯ ಮತ್ತೊಂದು ಡಿಮ್ಯಾಂಡ್ ಇಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ.
ಅದು ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಡಿ ಅಂತ. ಈ ಬಾರಿ ಸಚಿವ ಸಂಪುಟ ಪುನರಚನೆ ವಿಷಯದಲ್ಲೂ ಕೂಡ ಸಿದ್ದರಾಮಯ್ಯ ತುಂಬಾ ಖಡಕ್ ಆಗಿ ಮಾತನಾಡ್ತಾರೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಿದ್ದಾರೆ. ಯಾಕಂದ್ರೆ ಸಂಪುಟ ಪುನರಚನೆಗೆ ಅವಕಾಶ ಸಿಕ್ಕರೆ, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಸಿದ್ದರಾಮಯ್ಯ ಮುಂದುವರಿತಾರೆ, ಅವರೇ 5 ವರ್ಷಕ್ಕೂ ಮುಖ್ಯಮಂತ್ರಿ ಎನ್ನುವಂತ ಸಂದೇಶ ತನ್ನಿಂತಾನೇ ಹೋಗುತ್ತೆ. ಅದರಿಂದಾಗಿ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಹೀಗಾಗಿ ಎಲ್ಲರ ಗಮನ ಒಂದೇ ಪ್ರಶ್ನೆ ಮೇಲಿದೆ, ಸಿದ್ದರಾಮಯ್ಯ ದೆಹಲಿಗೆ ಯಾವಾಗ ಹೋಗ್ತಾರೆ ಅಥವಾ ದೆಹಲಿಯಿಂದ ಯಾವಾಗ ಕರೆ ಬರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ದೆಹಲಿಗೆ ಯಾವಾಗ ಹೋಗ್ತಾರೆ ಅಥವಾ ದೆಹಲಿಯ ನಾಯಕರು ಸಿದ್ದರಾಮಯ್ಯ ಅವರನ್ನ ಯಾವಾಗ ಕರೆಸ್ಕೊಳ್ತಾರೆ, ಈ ಭೇಟಿ ಕರ್ನಾಟಕ ಕಾಂಗ್ರೆಸ್ ರಾಜಕೀಯ ಭವಿಷ್ಯವನ್ನೇ ಬದಲಾಯಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಿದ್ದಾವೆ. ನಿಮ್ಮ ಅನಿಸಿಕೆ ಏನು? ಸಿದ್ದರಾಮಯ್ಯ ಮುಂದುವರಿಬೇಕಾ ಅಥವಾ ಹೊಸ ಮುಖ್ಯಮಂತ್ರಿ ಬರಬೇಕಾ? ಹೈಕಮಾಂಡ್ ಏನು ಮಾಡಬೇಕು? ಎಲ್ಲವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇನ್ನೂ ಬುಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.